ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮೊದಲನೇ T20 ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ODI ಸೀರೀಸ್ನ ಸೋತಿದ್ದಾಯಿತು, ಟೆಸ್ಟ್ ಸೀರೀಸ್ನ ಸೋತಿದ್ದಾಯಿತು. ಇವ್ರ ಮೇಲೆ ಹೋಮಲ್ಲಿ ಇನ್ನು T20 ಸೀರೀಸ್ ಒಂದು ಉಳ್ಕೊಂಡಿದೆ. ನಾವು ಪುಡಾಂಗಳು ಪಂಟ್ರುಗಳು ಅಂತ ಪ್ರೂವ್ ಆಗಿರೋದು T20 ಅಲ್ಲೇ ಮಾತ್ರ. ಜಾಸ್ತಿ ರೀಸೆಂಟಾಗಿ ನೋಡ್ತು ಅಂತಂದರೆ ಇಲ್ಲ ಆಗೋರು ಹೋಗ್ಬಿಟ್ಟು ಅಲ್ಲೂ ಓಡ್ಬಿಟ್ಟು ಬರ್ತೀವಿ, ಇಲ್ಲೂ ಓಡ್ಬಿಟ್ಟು ಬರ್ತೀವಿ, ಹೋಮಲ್ಲೂ ಹೊಡಿತೀವಿ, ಎಲ್ಲ ಕಡೆ ಹೊಡಿತೀವಿ ಅಂತ ಪ್ರೂವ್ ಆಗಿರೋದು ಗೌತಮ್ ಗಂಭೀರ್ ಅವರ ಕೋಚಿಂಗಲ್ಲಿ. ಅದು T20ಸಲ್ಲಿ ಜಾಸ್ತಿ, ಟೆಸ್ಟ್ಗಿಂತ ಜೊತೆಗೆ ODIಸ್ಗೆ ಕಂಪೇರ್ ಮಾಡ್ತು ಅಂದರೆ. ಸೊ ಹೋಪ್ಫುಲಿ ಈ ಸೀರೀಸ್ನ ನನ್ನ ಪ್ರಕಾರ ನೋಡ್ತು ಅಂತಂದರೆ ಹೊಡಿಲೇಬೇಕು. ಓವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ, T20ಸಲ್ಲಿ ನಾವು ಪ್ರೂವ್ ಮಾಡ್ಕೊಂಡಿರೋಂಥ ರೀತಿ ನೋಡ್ತು ಅಂದರೆ, ಬರ್ತಾರಂಥ ವರ್ಲ್ಡ್ ಕಪ್ನ ನೋಡ್ತು ಅಂತಂದರೆ, ಹೋಮಲ್ಲಿ ಆಡ್ತಿರೋದು ನೋಡ್ತು ಅಂತಂದರೆ ಖಂಡಿತ ಹೊಡಿಲೇಬೇಕಾಗತ್ತೆ. ಹೊಡಿಲಿಲ್ಲ ಅಂತಂದರೆ ಖಂಡಿತ ವರ್ಲ್ಡ್ ಕಪ್ಪಿಗೆ ನೆಗೆಟಿವ್ ನೋಟಲ್ಲಿ ಹೋಗಬೇಕಾಗುತ್ತೆ ನಾವು. ನ್ಯೂಜಿಲ್ಯಾಂಡ್ ಅವರೇನೋ ನಮ್ಮ ಹೋಮಲ್ಲಿ ಬಂದ್ಬಿಟ್ಟು ಡಾಮಿನೇಟ್ ಮಾಡ್ತು ಅಂತಂದರೆ, ಯಾಕಂದರೆ ವರ್ಲ್ಡ್ ಕಪ್ ಆಗ್ತಿರೋದು ಇಲ್ಲೇ ಗುರು. ಇಲ್ಲಿ ಹೋಮಲ್ಲೇ ಇವರು ಡಾಮಿನೇಟ್ ಮಾಡೋಕ್ಕಾಗಿಲ್ಲ ಅಂದರೆ ನ್ಯೂಜಿಲ್ಯಾಂಡ್ ಮೇಲೆ ನೆಲ್ ಡಾಮಿನೇಟ್ ಮಾಡೋಕ್ಕಾಗತ್ತೆ ಅಲ್ವಾ. VCS ಸ್ಟೇಡಿಯಂ ನಾಗ್ಪುರಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಬಿಗ್ ಬೌಂಡ್ರೀಸ್, ಆಲ್ಮೋಸ್ಟ್ 85 ಮೀಟರ್ಸ್ ಇರುವಂಥ ಬೌಂಡ್ರೀಸು. ಸ್ಪಿನ್ನರ್ಸ್ಗಳು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ. ಸಮ್ಮನ್ ಲೈಕ್ ಮಿಚಿಲ್ ಸ್ಯಾನರ್ ಆಗಿರ್ಬೋದು, ಸೋದಿ ಆಗಿರ್ಬೋದು, ಜೊತೆಗೆ ವರುಣ್ ಚಕ್ರವರ್ತಿ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಎಫೆಕ್ಟಿವ್ನೆಸ್ನ ತೋರಿಸುವಂಥ ಸಾಧ್ಯತೆ ಇರುತ್ತೆ, ಯಾಕಂದರೆ ಬಿಗ್ ಬೌಂಡ್ರೀಸ್ ಇರೋದ್ರಿಂದ. ಆ್ಯಂಡ್ ವಿಕೆಟು ಕೂಡ ಸ್ಪಿನ್ನಿಗೆ ಸ್ವಲ್ಪ ಅಸಿಸ್ಟ್ ಮಾಡುತ್ತಂತೆ. ಹೋಗ್ತಾ ಸ್ಲೋ ಆಗುತ್ತೆ ಸರ್ಫೇಸ್ ಅಂತ ಅಪ್ಡೇಟ್ ಇದೆ. ಪಿಚ್ ರಿಪೋರ್ಟ್ ಬಂತು ಅಂದರೆ ಹೈ ಸ್ಕೋರಿಂಗ್ ಮ್ಯಾಚ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ 200 ಕ್ರಾಸ್ ಆಗೇ ಆಗುತ್ತೆ ಈ ಮ್ಯಾಚ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎನಿಥಿಂಗ್ ಅಬೌವ್ 170 ವಿನ್ನಿಂಗ್ ಸ್ಕೋರ್ ಅಂತೆ ಗುರು. ಇಲ್ಲಿ 170 ಸಾಕು, ಒಂಥರ ಬೆಟರ್ ಸ್ಕೋರು ಇಷ್ಟು ಹೊಡಿತು ಅಂತ ಅಂದಾಗ. ಒಟ್ಟಲ್ಲಿ ಅಷ್ಟೊಂದು ಸ್ಕೋರ್ ಮಾಡೋದಕ್ಕೆ ಈಸಿ ಇರೋದಿಲ್ಲ ಅಂತ ಅಂದ್ಕೊಳ್ಳಿ. ಸರ್ಫೇಸ್ ನೋಡ್ತು ಅಂತಾರೆ ನಾಗ್ಪುರಲ್ಲಿ. ಬಿಗ್ ಬೌಂಡ್ರೀಸ್ ಇರೋದ್ರಿಂದ ಕೆಳಗಡೆ ಆಡಿ ರನ್ಸ್ಗಳನ್ನ ಗಳಿಸಿದ್ರೆ ಬೆಟರ್ ಆಗಿರುತ್ತೆ. ಸಿಕ್ಸ್ಗಳನ್ನ ಎಲ್ಲೋ ರೇರ್ ಆಗಿ ನೋಡ್ಬೋದು ಈ ಮ್ಯಾಚಲ್ಲಿ ಅಂತ ಅನ್ನಿಸ್ತಾ ಇದೆ. ನೋಡೋಣ ಗುರು ಏನಾಗುತ್ತೆ ಅಂತ ನಾನು ಹೇಳೋದು. ಆಮೇಲೆ ಸಿಕ್ಸ್ಗಳೇ ಜಾಸ್ತಿ ಇರೋದು ಬೌಂಡ್ರೀಸ್ಗಳಿಗಿಂತ. ಇಲ್ಲಿ ಟೋಟಲ್ ಆಗಿ ಓವರಾಲ್ ಆಗಿ 13 ಮ್ಯಾಚು, 13 T20s ಆಗಿದೆ. ಅದರಲ್ಲಿ 8 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಸೊ ಮೆಜಾರಿಟಿ ಬಂದ್ಬಿಟ್ಟು ಬ್ಯಾಟಿಂಗ್ ಫಸ್ಟ್ ಆಡಿದವ್ರೇನಿದೆ. ಬಟ್ ಖಂಡಿತ ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಏನಕ್ಕೆ ಅಂತಂದರೆ ಡ್ಯೂ ಫ್ಯಾಕ್ಟರ್ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತಂತೆ ನಾಗ್ಪುರಲ್ಲಿ. ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಡ್ಯೂ ಬರೋದ್ರಿಂದ ಖಂಡಿತ ಇಲ್ಲಿ ಬೌಲಿಂಗ್ ಫಸ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಆ್ಯಂಡ್ ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ಅಂತ ಬಂದಾಗ ಇದುವರೆಗೂ 25 ಮ್ಯಾಚ್ ಆಗಿದೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು T20s ಅಂತ ಬಂದಾಗ. ಅದರಲ್ಲಿ 14 ಮ್ಯಾಚ್ನ ಗೆದ್ದಿರೋದು ಇಂಡಿಯಾ, ಇನ್ನು ಮಿಕ್ಕಂತ 10 ಮ್ಯಾಚ್ನ ಗೆದ್ದಿರೋದು ನ್ಯೂಜಿಲ್ಯಾಂಡ್. 1 ಮ್ಯಾಚ್ ಇಲ್ಲಿ ಟೈ ಕೂಡ ಆಗಿದೆ. ಹೆಡ್ ಟು ಹೆಡ್ ಅವೆಲ್ಲ ಲೆಕ್ಕ ಬರೋದಿಲ್ಲ. 1 ಮ್ಯಾಚ್ ಅಟ್ ಟೈಮ್ನ ತಗೊಂಡು ಆಡಬೇಕಾಗತ್ತೆ. ಇಂಡಿಯಾ ಸರ್ಫೇಸಲ್ಲಿ ಇವ್ರು ಆಡಿರುವಂಥದ್ದು ಮ್ಯಾಚ್ಗಳನ್ನ ತಗೊಂತು ಅಂತಂದರೆ 7 ಮ್ಯಾಚ್ನ ಇಂಡಿಯಾ ಗೆದ್ದಿದೆ, 4 ಮ್ಯಾಚ್ನ ನ್ಯೂಜಿಲ್ಯಾಂಡ್ ಗೆದ್ದಿದೆ. ಓವರಾಲ್ ತಗೊಂಡು ನೋಡ್ತು ಅಂದರೆ T20s ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಬೇರೆ ಅವರ 100th T20 ಐನ ಆಡ್ತಿದ್ದಾರೆ. ಓನ್ಲಿ ಥರ್ಡ್ ಇಂಡಿಯನ್ ಪ್ಲೇಯರ್ ಟು ಡೂ ಸೊ. 100 ಮ್ಯಾಚ್ನ ಕಂಪ್ಲೀಟ್ ಮಾಡಿದ್ರು T20ಸಲ್ಲಿ. ಸುಮ್ಮನೆ ಮಾತೇನು ಅಲ್ವೇ ಅಲ್ಲ. ಏನು ಗುರು ನೀನು ಟೆಸ್ಟಲ್ಲಿ ಕಂಪ್ಲೀಟ್ ಮಾಡೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ಯಾ? ಹೌದು ಗುರು, ಇಷ್ಟು ಬೇಗ ಕಂಪ್ಲೀಟ್ ಮಾಡೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಯಾಕೆಂದರೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದರೆ 100 ಮ್ಯಾಚ್ನ ಆಲ್ಮೋಸ್ಟ್ 2021ನಲ್ಲಿ ಬಂದಂಥ ಸೂರ್ಯಕುಮಾರ್ ಯಾದವ್ ಇಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರೆ 100 ಮ್ಯಾಚ್ನ ಅಂತಂದರೆ ಖುಷಿ ಪಡಲೇಬೇಕು. ಎಷ್ಟೋ ಜನ 10 ವರ್ಷ ಆಡಿದ್ರು ಕೂಡ ಕಂಪ್ಲೀಟ್ ಮಾಡೋದಕ್ಕಾಗಿರೋದಿಲ್ಲ 100 ಮ್ಯಾಚ್ನ. ಸೊ ಓಕೆ, ಇನ್ನು ಹೈಯೆಸ್ಟ್ ರನ್ಸ್ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಅವರು ಸೆಕೆಂಡ್ ಬರ್ತಾರೆ. ನ್ಯೂಜಿಲ್ಯಾಂಡ್ ಅಗೇನ್ಸ್ಟು ಇವ್ರದ್ದು ಕೂಡ ಜಾಸ್ತಿ ರನ್ಸ್ ಏನೇ ಇದೆ. ರೋಹಿತ್ ಶರ್ಮಾ ಅವ್ರದ್ದು ಫಸ್ಟ್ ಬರುತ್ತೆ, ಬಟ್ ಅವ್ರು ಸ್ಕ್ವಾಡಲ್ಲಿಲ್ಲ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಅವ್ರದ್ದೇ ಇರೋದು. ಸೂರ್ಯಕುಮಾರ್ ಯಾದವ್ ನಿನ್ನೆ ಕನ್ಫರ್ಮ್ ಮಾಡಿದ್ರು ನಂಬರ್ 3 ಸ್ಲಾಟ್ನ ಶ್ರೇಯಸ್ ಅಯ್ಯರ್ಗೆ ಕೊಡೋದಿಲ್ಲ. ನಂಬರ್ 3 ಸ್ಲಾಟಲ್ಲಿ ಇಶಾನ್ ಕಿಶಾನ್ ಬ್ಯಾಟಿಂಗ್ ಆಡಿದ್ರೆ ಅಂತ. ಪ್ಲೇಯಿಂಗ್ 11 ಬಂತು ಅಂತ ಅಂದಾಗ ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡ್ತೀನಿ ಯಾವ ಥರ ಕಾಣಿಸುತ್ತೆ. ಇಂಡಿಯನ್ ಪ್ಲೇಯಿಂಗ್ 11, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಂತ. ಎಲ್ಲೋಯ್ತು ಗುರು. ಓಕೆ, ಸಂಜು ಸ್ಯಾಮ್ಸನ್ ಜೊತೆಗೆ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತು ಅಂತಂದರೆ ನಂಬರ್ 3 ಇಶಾನ್ ಕಿಶಾನ್ ಆಡ್ತಾರೆ. ನಂಬರ್ 4 ಸೂರ್ಯಕುಮಾರ್ ಯಾದವ್ ಆಡ್ತು ಅಂದರೆ ನಂಬರ್ 5 ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಕ್ಷರ್ ಪಟೇಲ್, ಆಮೇಲೆ ಶಿವಮ್ ದೂಬೆ ಫ್ಲೋಟರ್ ಥರ ಬೇಕಾದ್ರೆ ಎಲ್ಲಿ ಬೇಕಾದ್ರು ಯೂಸ್ ಮಾಡ್ಕೊಬೋದು. ಹರ್ಷಿತ್ ರಾಣಾ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಆ್ಯಂಡ್ ನೋಡಿ ಹರ್ಷಿತ್ ರಾಣಾ ಹೆಂಗೆ ಅಂತಂದರೆ ಗಂಭೀರ್ನ ಮಗ ಅಂದು ಫೇವ್ರೇಟಿಸಮ್ ಮಾಡ್ತವ್ರೆ ಅಂದ್ಬಿಟ್ಟು ಅವ್ರನ್ನ ಸಗದಾಗಿ ಪರ್ಫಾರ್ಮ್ ಮಾಡೋ ಥರ ಆಗೋಗ್ಬಿಟ್ಟೈತಿ ಇವಾಗ. ಹಂಗೆ ನೋಡ್ಬಿಟ್ಟು ಅಂದರೆ ಅವ್ರ ಮೇಲೆ ಪ್ರೆಷರ್ ಬಿಲ್ಡ್ ಆಗಿ ಆ ಪ್ರೆಷರಿಂದನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಹರ್ಷಿತ್ ರಾಣಾ ಅವರು. ಜಸ್ಪ್ರೀತ್ ಬುಮ್ರಾ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಆಮೇಲೆ ವರುಣ್ ಚಕ್ರವರ್ತಿ ಒಳ್ಳೆ ವಿಕೆಟ್ಸ್ ತೆಗೆಯುವಂಥ ಸಾಧ್ಯತೆ ಇರುತ್ತೆ, ಯಾಕಂದರೆ ಬೌಂಡ್ರೀಸ್ಗಳು ದೊಡ್ಡದಿರೋದ್ರಿಂದ. ಆ್ಯಂಡ್ ಹರ್ಷ್ದೀಪ್ ಸಿಂಗ್ ಕೂಡ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಜೊತೆಗೆ ವರುಣ್ ಚಕ್ರವರ್ತಿ ಅವರು ಹ್ಯಾಂಡಲ್ ಮಾಡಬೇಕಾಗತ್ತೆ. ಜೊತೆಗೆ ಅಭಿಷೇಕ್ ಶರ್ಮಾ ಕೂಡ ಹ್ಯಾಂಡಿ ಆಗಿರೋದ್ರಿಂದ ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ನು ನ್ಯೂಜಿಲ್ಯಾಂಡ್ ಅವರ 11 ಬಂತು ಅಂತಂದರೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು. ಇವತ್ತು ಒಂಥರ ಕೋರ್ ಟೀಮೇ ಆಡ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ODIs ಅಂತ ಬಂದಾಗ ಕೋರ್ ಟೀಮ್ ಮಾಡಿರಲಿಲ್ಲ. ಅಲ್ಲೂ ಕೂಡ ಅವರಿಗೆ ಮೇನ್ ಪ್ಲೇಯರ್ಸ್ಗಳಿಗೆ ರೆಸ್ಟ್ನ ಕೊಟ್ಟಿದ್ರು. ಇಲ್ಲೆಲ್ಲ ಒಂಥರ ಮೇನ್ ಪ್ಲೇಯರ್ಸ್ ಡೆವಾನ್ ಕಾನ್ವೆ, ಫಿನ್ ಆಲನ್, ಜೊತೆಗೆ ರಚಿನ್ ರವೀಂದ್ರ, ಡ್ಯಾರಲ್ ಮಿಚೆಲ್, ಗ್ಲಾನ್ ಫಿಲಿಪ್ಪು, ಆಮೇಲೆ ಚಾಪ್ಮನು, ಮಿಚಿಲ್ ಸ್ಯಾನರು, ನಿಶಮ್ಮು, ಮ್ಯಾಟ್ ಹೆನ್ರಿ,
ಲಕ್ಕಿ ಫರ್ಗೂಸನ್ ಅಥವಾ ಜೇಕೋಬ್ ಡಫಿ ಆಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಎಸ್ ಸೌದಿ ಎಲ್ಲ ಮೇನ್ ಪ್ಲೇಯರ್ಸ್ಗಳು ಕೂಡ ರಿಟರ್ನ್ ಆಗಿದ್ದಾರೆ. ಸೊ ಈ ಟೀಮ್ಗೆ ಹೊಡಿಲೇಬೇಕು. ಈ ಟೀಮ್ ಹೊಡಿತು ಅಂದರೆ ಖಂಡಿತ ಕಾನ್ಫಿಡೆನ್ಸ್. ಮೊದಲನೇ ಮ್ಯಾಚ್ ಮಾತ್ರ ಗೆಲ್ಲೋದಲ್ಲ, ಆಲ್ರೆಡಿ ಮೊದಲನೇ ಮ್ಯಾಚ್ ಗೆದ್ಬಿಟ್ಟು ಸೆಕೆಂಡ್ 2 ಮ್ಯಾಚ್ ಇಕ್ಕಿಸ್ಕೊಂಡ್ಬಿಟ್ವಿ ನಾವು ಅವ್ರ ಕೈಲಿ. ಇಲ್ಲಿ ಕನ್ಸಿಸ್ಟೆಂಟಾಗಿ 5 ಹೊಡಿತು ಅಂತಂದರೆ ಹೆವಿ ಕಾನ್ಫಿಡೆನ್ಸ್ ಇರುತ್ತೆ ನಮಗೆ ವರ್ಲ್ಡ್ ಕಪ್ಪಿಗೆ ಹೋಗೋದಕ್ಕೆ. ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ODI ಸೀರೀಸು ಹಂಗಾಗಿರ್ಬೋದು, ಬಟ್ T20 ಸೀರೀಸ್ನ ಖಂಡಿತ ಇಂಡಿಯಾ ಗೆಲ್ಲುತ್ತೆ ಆ್ಯಂಡ್ ಫಸ್ಟ್ ಮ್ಯಾಚ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೆದ್ದೇ ಗೆಲ್ಲುತ್ತೆ ನಮ್ಮ ಟೀಮ್ ಇಂಡಿಯಾ ಇವತ್ತು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.